ಪತ್ತೂರು ಮಂಜುನಾಥ್ ಕೆ ಆದಿನಾರಾಯಣ ಕೆ ಬೈರ್ಕೂರ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮುಖಂಡರೇ, ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘ ಬೈರ್ಕೂರ್ ಇದು ಸುಮಾರು 20 ವರ್ಷದಿಂದ ನನಗೆ ಗೊತ್ತಿದ್ದಾಗೆ ನಾನು 20 ವರ್ಷದಿಂದ ವ್ಯವಸಾಯ ಸೇವಾ ಸಹಕಾರದ ಅಧ್ಯಕ್ಷನಾಗಿ ಇಂದು ಕೂಡ ಹಾಲಿ ಅಧ್ಯಕ್ಷನಾಗಿದ್ದೀನಿ. 20 ವರ್ಷದಿಂದ ಜೆಡಿಎಸ್ ತೆಕ್ಕೆಯಲ್ಲಿರ್ತಕ್ಕಂಥ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ನಮ್ಮ ಬೈರ್ಕೂರು ಭಾಗದ ಮುಖಂಡರ ಒಗ್ಗಟ್ಟಿನಿಂದ ಇವತ್ತು ನಮ್ಮ ಕಾಂಗ್ರೆಸ್ ತೆಕ್ಕೆಗೆ ಬಂದಿದೆ. ನಮ್ಮ ಒಗ್ಗಟ್ಟು ಈ ಬೈರ್ಕೂರು ಹೋಬಳಿಯಲ್ಲಿ ಬೈರ್ಕೂರು ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ನವರು ಬಲವಾದಂಥ ದೃಢ ಸಂಕಲ್ಪ ಕೊಟ್ಟು ಕಾಂಗ್ರೆಸ್ ಬೇಕಾದಷ್ಟು ಇಲ್ಲಿದೆ. ಇದು ನಮ್ಮಲ್ಲಿ ಒಗ್ಗಟ್ಟು ಕಡಿಮೆ ಆದಾಗ ಮಾತ್ರ ಹೆಚ್ಚು ಕಡಿಮೆ ಆಗ್ತಾ ಇತ್ತು. ಇವತ್ತು ನಮ್ಮ ಒಗ್ಗಟ್ಟು ಪ್ರದರ್ಶನವನ್ನು ನಮ್ಮ ಈ ಬೈರ್ಕೂರು ಪಂಚಾಯಿತಿಯ ಬೈರ್ಕೂರು ವ್ಯಾಪ್ತಿಯ ಎಲ್ಲ ಮುಖಂಡರುಗಳ ಒಗ್ಗಟ್ಟಿನಿಂದ ಇವತ್ತು ನಮ್ಮ ಕಾಂಗ್ರೆಸ್ ತೆಕ್ಕೆಗೆ ಬಂದಿರೋದಕ್ಕೆ ನಾನು ಅವರಿಗೆ ಮೊದಲನೇದಾಗಿ ಅವರಿಗೆ ವಂದನೆಗಳು ನಡೆಸ್ತೀನಿ. ಇನ್ನೊಂದು ವಿಚಾರ, ನಮ್ಮ ಪಕ್ಷ ಯಾವುದೇ ಒಂದು ಗ್ರಾಮಕ್ಕೆ ಹೋಗು, ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿಗೆ ದುಡ್ಕಾಯಿ ಕಟ್ಟಿದ್ದಾರೆ. ಆದರೆ ನಮಗೆ ಒಂದು ಒಮ್ಮತ್ತು ಮೂಡದೆ ಹೆಚ್ಚು ಕಡಿಮೆಗಳಾಗ್ತಾ ಇದೆ. ಇವತ್ತು ಇದು ದ್ಯಾವಮೂಲೆ, ಇದು ನಿಜವಾಗ್ಲೂ ದ್ಯಾವಮೂಲೆ. ಏನು ಈ ವರ್ಷ ಈ ಜನವರಿ ಬಂದ ಮೇಲೆ 2 ಚುನಾವಣೆಗಳಾಯಿತು. ನನಗೆ ಗೊತ್ತಿಲ್ಲ, TFSMS ಮತ್ತು ಬೈರ್ಕೂರು. ಇದು ಏನು ಈ ಚುನಾವಣೆ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆದಿನಾರಾಯಣ ಅವರಿಗೆ ಒಂದು ಶಕ್ತಿ ತಂದು ಕೊಟ್ಟಂಥ ಒಂದು ಚುನಾವಣೆ ಇದಾಗ್ಬೋದು ಮತ್ತು TFSMS ಆಗ್ಬೋದು. TFSMS ಅಲ್ಲಿ ನಾವು 11 ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ. ಇಲ್ಲಿ 7 ಜನ ಅವಿರೋಧವಾಗಿದ್ದೀವಿ. ಇಲ್ಲಿ ಆಗಿದ್ದು ಬಹಳ ಒಂದು ಹೆಮ್ಮೆ ತರತಕ್ಕಂಥ ವಿಷಯ. ಯಾಕಂದರೆ ಈ ಬೈರ್ಕೂರಲ್ಲಿ ಘಟಾನುಘಟಿಯಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ನಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಈ ವ್ಯವಸಾಯ ಸೇವಾ ಸಹಕಾರದ ಮೂಲಕ ಎಲ್ಲ ಸಮಸ್ಯೆಗಳನ್ನು ಸಹ ನೀವು ಕಾಂಗ್ರೆಸ್ ತೆಕ್ಕೆಗೆ ತರ್ತೀರಿ ಅಂತ ನಂಬಿ ನಾನು ನಿಮ್ಮೆಲ್ಲರ ಒಗ್ಗಟ್ಟು ಹೀಗೆ ಇರಲಿ ಅಂತ ಹೇಳ್ತಾ ನಮ್ಮ ಒಂದು ಮಾತು ನಮ್ಮ ಒಂದು ಆಶೀರ್ವಾದಗಳನ್ನು ನಿಮ್ಗೆ ಇರುತ್ತೆ ಅಂತ ಹೇಳ್ತಾ ನಾವೆಲ್ಲರೂ ನೀವು ನಮಗೆ ಫೋನ್ ಮಾಡಿದ್ರೆ ನಾವು ಸದಾ ನಿಮ್ಮ ಚಿರುಡರಾಗಿ ಇರ್ತೀವಿ. ನಿಮ್ಮ ಕೆಲಸ ನಾವು ಮಾಡಿಕೊಡ್ತೀವಿ. ನೀವು ಇವತ್ತೇನು ಈ ವ್ಯವಸಾಯ ಸೇವಾ ಸಹಕಾರ ಚುನಾವಣೆಗೆ ನನಗೆ ಗೊತ್ತಿದ್ದು ಮಾತ್ರ ಆನಂದ್ ರೆಡ್ಡಿ ನಿದ್ರಪೈನಲ್ಲಿ ಎದುರಾಗ್ತಿಲ್ಲ ವಾಯನ ಮಾತ್ರ ಅದು ಏನಕ್ಕೆ ತಲೆ ಹಸ್ತ ಫೋನ್ ಅಯ್ಯೋ ಏಮಾಯ್ನ ಆ ರೀತಿ ಆನಂದ್ ರೆಡ್ಡಿ ಆಗ್ಬೋದು. ಅದ್ರ ಜೊತೆಯಲ್ಲಿ ನಮ್ಮ ಕೆಂಟೈರ್ ತಂಡ ಆಗ್ಬೋದು, ಕೃಷ್ಣಪ್ಪನ ಆಗ್ಬೋದು. ಕೃಷ್ಣಪ್ಪನ ಕುಸ್ತಾ ಇರ್ತಾನೆ ಏಮ್ ಶಾಸ್ತ್ರಪ್ಪ ಅಂತ. ಈ ರೀತಿ ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಒಬ್ಬರು ಮಾತೊಬ್ಬರು ಬಿಟ್ಕೊಡದೆ ಇವತ್ತು ಮಾಡಿದ್ದಕ್ಕೆ ನಿಮಗೆ ಫಲ ಸಿಕ್ಕಿದೆ. ಈ ಫಲ ಎಲ್ಲ ಚುನಾವಣೆಗಳಲ್ಲೂ ಸಿಗುತ್ತೆ. ನಿಮ್ಮ ಬೈರ್ಕೂರಲ್ಲಿ ಎಲ್ಲ ಚುನಾವಣೆಗಳಲ್ಲೂ ಸಿಗಬೇಕಾದ್ರೆ ನಿಮ್ಮ ಒಗ್ಗಟ್ಟು ಪ್ರದರ್ಶನ ಅದರಿಂದ ಸಿಗುತ್ತೆ ಅಂತ ಹೇಳ್ತಾ ನೀವು ಮುಂದೆ ಇದೇ ರೀತಿ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರೂ ನಾನು ಕೇಳ್ಕೊಳ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೈರ್ಕೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆ ಇತ್ತು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಾದ ರಮೇಶ್ ರೆಡ್ಡಿ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ರವಿಕುಮಾರ್ ಇಬ್ಬರನ್ನೂ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದಂಥ ನಮ್ಮ ಎಲ್ಲ ಡೈರೆಕ್ಟರ್ಗೂ ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ಏನು ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲಿಸಿ ವೋಟ್ ಹಾಕಿದ್ರು ಬೈರ್ಕೂರು ವ್ಯವಸಾಯ ಸಹಕಾರ ಸಂಘದ ಶೇರ್ ಹೋಲ್ಡರ್ಸು, ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಅದರ ಜೊತೆಗೆ ಇಲ್ಲೇನು ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಲೀಡರ್ಸು, ಮುಖಂಡರು ಎಲ್ಲರನ್ನೂ ಏನು ಬೈರ್ಕೂರು ಇದರಲ್ಲಿ ಈ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ರು, ಅವ್ರು ಗೆಲ್ಲಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಇದಕ್ಕೆ ಒಳ್ಳೆ ಸೊಸೈಟಿಯಾಗಿ ಮುಂದೆ ಅಭಿವೃದ್ಧಿ ಆಗಲಿ. ತಾಲೂಕು ಸೊಸೈಟಿ ನಮ್ಮ ಕೈಯಲ್ಲೇ ಇದೆ. ಅಲ್ಲಿಂದ ಯಾವುದೇ ರೀತಿ ಸಹಕಾರ ತಗೊಂಡು ಇಲ್ಲಿ ಸೊಸೈಟಿಯನ್ನು ಅಭಿವೃದ್ಧಿಪಡಿಸಿ ಈ ಜನರಿಗೆ ಕೆಲಸ ಮಾಡಬೇಕು ಅಂತೇಳಿ ನಾನು ಅವ್ರಿಗೆಲ್ಲರನ್ನೂ ಮನವಿ ಮಾಡ್ಕೊಳ್ತೇನೆ. ನಮ್ಮ ಎಲ್ಲ ನಿರ್ದೇಶಕರಿಗೂ ಮತ್ತು ನನ್ನ ಎಲ್ಲ ಇದು ಯಾರೋ ವಿಷಯದವ್ರಿಗೂ ಎಲ್ಲ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಜೈ. ನಮಸ್ಕಾರ. ಪರವಾಗಿಲ್ಲ, ಎಲ್ಲರೂ ನನ್ನ ಸ್ಥಳದಲ್ಲಿ ಕೆಲಸಕ್ಕೆ ಆಮೇಲೆ ಕಾಂಗ್ರೆಸ್ ಪಕ್ಷ ಸನ್ಮಾನ ಕೊಟ್ಟಿದ್ದಾರೆ. ಅವರು ಎಲ್ಲ ಮುಖಂಡರು, ತಾಲೂಕು ಮಟ್ಟದ ಕೋಲಾರ ಎಲ್ಲರಿಗೂ ಧನ್ಯವಾದ.
ಎಲ್ಲ ಮತದಾರರಿಗೂ ಎಲ್ಲ ನಿರ್ದೇಶಕರಿಗೂ ಇಲ್ಲಿ ಬಂದಿರುವ ಎಲ್ಲ ನಮ್ಮ ಲೀಡರ್ಸ್ ನಾಯಕರಿಗೂ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇಲ್ಲಿ ಸೊಸೈಟಿಯಲ್ಲಿ ಎಲ್ಲ ಕೆಲಸಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ಮಾಡಿಕೊಟ್ಟ ಅವಕಾಶಕ್ಕೆ ಎಲ್ರಿಗೂ ಧನ್ಯವಾದಗಳು.